ಆಣೆಕಟ್ಟು ಈ ಉತ್ತರ ಕರ್ನಾಟಕದ ಅತಿ ದೊಡ್ಡ ಆಣೆಕಟ್ಟುಗಳಲ್ಲಿ ಒಂದು. ಸುಮಾರು 31 TMC ಅಷ್ಟು ಸಿಲ್ಟ್ ಇಲ್ಲಿ ಸಂಗ್ರಹ ಆಗಿದೆ. ಸರ್ಕಾರ ಭಾಳ ಒಂದು ಈ ಆಣೆಕಟ್ಟಿನ ಸಿಲ್ಟ್ ನಿವಾರಣೆ ದೃಷ್ಟಿಯಿಂದ 22,000 ಕೋಟಿ ಯೋಜನೆ ಘೋಷಣೆ ಮಾಡಿದ್ದಾರೆ. ಅದು ಘೋಷಣೆಯಲ್ಲಿ ಮಾತ್ರ ಉಳಿದಿದೆ. ಈ ಸಿಲ್ಟ್ ತೆಗೆದಿಲ್ಲ ಅಂತಂದರೆ ಮುಂಬರುವಂಥ ದಶಕದಲ್ಲಿ ಈ ಆಣೆಕಟ್ಟು ಪೂರ್ತಿ ನಿರುಪಯೋಗಿ ಆಗ್ತದೆ. ಈ ಸಿಲ್ಟನ್ನು ತೆಗೆದು ಹಾಕಲಿಕ್ಕೆ ಸುಮಾರು 75,000 ಎಕರೆಯಷ್ಟು ಜಮೀನು ಬೇಕಾಗ್ತದೆ. ಸರ್ಕಾರದ ಬಳಿ ಇದು ಯಾವುದೇ ಥರದ ಈ ಯೋಜನೆಗಳಾಗಲಿ ಅಥವಾ ಇದನ್ನು ಅನುಷ್ಠಾನಗೊಳಿಸುವಂತಹ ಒಂದು ಮನಸ್ಸಾಗಲಿ ಇದ್ದಂಗೆ ಕಾಣ್ತಾ ಇಲ್ಲ. ಈ ಉತ್ತರ ಕರ್ನಾಟಕದ ಲಕ್ಷಾಂತರ ಜನರ ಕೃಷಿಯ ನೀರಿನ ಸಮಸ್ಯೆಗೆ ಇದು ಮೂಲ ಕಾರಣ ಆಗ್ತದೆ. ಏನೋ ಒಂದು ನಿರ್ಮಲ ತುಂಗಭದ್ರಾ ಯೋಜನೆ ಕೈಗೊಂಡಿದ್ದಾರೆ, ಇದನ್ನು ಆದಷ್ಟು ಶೀಘ್ರವಾಗಿ ಸರ್ಕಾರನೂ ಕಣ್ಣು ತೆರೆದು ಈ ಯೋಜನೆಯಲ್ಲಿ ಸಾಕಷ್ಟು ವೇಗವಾಗಿ ಕೆಲಸ ಮಾಡಿದರೆ ಮತ್ತು ವೈಜ್ಞಾನಿಕವಾಗಿ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡಿದರೆ ಮಾತ್ರ ಈ ಸಿಲ್ಟ್ ಸಂಗ್ರಹ ಆಗೋದು ಉಳಿತದೆ. ಈಗ ಆಲ್ರೆಡಿ ಅಣೆಕಟ್ಟಿನ ಸಾಮರ್ಥ್ಯ 28% ಕುಸಿದಿದೆ. ಮುಂಬರುವಂಥ ದಿನಗಳಲ್ಲಿ ಅಣೆಕಟ್ಟು ನಿರುಪಯೋಗ ಆಗುವ ಬದಲು ಇದು ಸದೃಢವಾಗಿ ಆಗಬೇಕು. ಹೀಗಾಗಿ ಈ ನಿರ್ಮಲ ತುಂಗಭದ್ರಾ ಯೋಜನೆಗೆ, ಈ ಪಾದಯಾತ್ರೆಗೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲವನ್ನು ನಾವು ಈ ಮೂಲಕ ಇದು ಜನಸಾಮಾನ್ಯರು ಜನರಿಗಾಗಿ ಮಾಡ್ತಿರುವಂಥ ಒಂದು ಅಭಿಯಾನ ಇದು. ಮತ್ತು ಈ ರೀತಿಯ ಕಾರ್ಯಕ್ರಮದಿಂದ ಸಾಕಷ್ಟು ಸಾರ್ವಜನಿಕರಲ್ಲಿ ಅವೇರ್ನೆಸ್ ಉಂಟಾಗ್ತದೆ ಮತ್ತು ಅದರಿಂದಾಗಿ ಸರ್ಕಾರದ ಮೇಲೂ ಕೂಡ ಒಂದು ಸರಿಯಾದ ಒತ್ತಡ ಬೀರುವಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಹೇಳ್ತೇನೆ.